ವಾಜಪೇಯಿಗೆ ಅಜಾತ ಶತ್ರು ಅಂತ ಕರೀತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಶತ್ರುಗಳೇ ಇಲ್ಲ. ಅವರು ಆ ಅಕೇಶನ್ ಅಲ್ಲಿ ವಿಷಯ ಇಟ್ಕೊಂಡು ಮಾತಾಡೋರೇ ಹೊರತು ವಿರೋಧ ಯಾರನ್ನೂ ಮಾಡಲಿಲ್ಲ. ಅಪೋಸಿಷನ್ ಲೀಡರ್ ಕೂಡ ತುಂಬಾ ಗೌರವದಲ್ಲಿ ವಾಜಪೇಯಿನ ನಡೆಸ್ಕೊತಾ ಇದ್ರು. ಎಸ್.ಎಂ. ಕೃಷ್ಣ ಅವರು ನಾನೊಂದು ಜಾಗದಲ್ಲಿ ನೋಡಿದ್ದೀನಿ, 2 ಬೇರೆ ಬೇರೆ ಪಾರ್ಟಿಯವರು ಒಂದು ಬಯೋಟೆಕ್ ಪಾಲಿಸಿ ಇನಾಗ್ರೇಷನ್ ಮಾಡಬೇಕಾಗಿತ್ತು. ವಾಜಪೇಯಿ ಅವರು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧಕ್ಕೆ ಬಂದ್ರು, ನಾವೆಲ್ಲ ನೋಡ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣ ಎದ್ದು ನಿಂತ್ಕೊಂಡ್ರು, ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು. ವ್ಯಕ್ತಿ ಗೌರವ, ವ್ಯಕ್ತಿಯ ಕ್ಯಾರೆಕ್ಟರಿಗೆ ಗೌರವ. ಹಾಗೆ ನಮ್ಗೆ ಗೌರವ ಬೇಕಾ ಅಥವಾ ಸಣ್ಣ ಸಣ್ಣ ಪ್ಲೆಜರ್ಸ್ ಸಾಕಾ? ವಾಜಪೇಯಿ ರೆಸ್ಪಾಂಡ್ ಮಾಡ್ತಾರೆ, ದೇಶ ಕಂಡಂತಹ ಅತ್ಯದ್ಭುತವಾದ ಚೀಫ್ ಮಿನಿಸ್ಟರ್ ಯಾರು ಅಂತಂದ್ರೆ ಎಸ್.ಎಂ. ಕೃಷ್ಣ ಅಂತಾರೆ. ಅವ್ರ ಕ್ಷಣಕ್ಕೆ ಮರ್ತೋಗ್ತಾರೆ ನಾನು ಬಿಜೆಪಿಯವನು. ಎಸ್.ಎಂ. ಕೃಷ್ಣ ಹೇಳ್ತಾರೆ, ದೇಶ ಕಂಡಂತ ಇಲ್ಲಿವರೆಗೆ ದೇಶ ಕಂಡಂತ ಅದ್ಭುತವಾದ ಪ್ರಧಾನಿ ಯಾರು ಅಂತಂದ್ರೆ ವಾಜಪೇಯಿ ಅಂತಾರೆ. ದಿಸ್ ಈಸ್ ಕಾಲ್ಡ್ ಸ್ಟೇಟ್ಸ್ಮನ್ಶಿಪ್. ನಮ್ಮಲ್ಲಿ ಆ ಸ್ಟೇಟ್ಸ್ಮನ್ಶಿಪ್ ಬರಬೇಕು. ವಿರೋಧ ಆದ್ರೂ ಕೂಡ, ನಾವು ವಿರೋಧಿಗಳಾದ್ರೂ ಕೂಡ ಕ್ಯಾರೆಕ್ಟರ್ಗೆ, ಗುಣಕ್ಕೆ ಮತ್ಸರ ಇರಬಾರ್ದು.